एसटीएन चैनल ब्रेकिंग न्यूज विजयपुरा। नमस्कार दोस्तों, आप देख रहे हैं एसटीएन चैनल। कर्नाटक के विजयपुरा डिस्ट्रिक्ट के चाड़ाचन इलाके में जमीनी विवाद को लेकर एक बहुत ही खौफनाक हमला सामने आया है। गोविंदपुरा गांव में शुक्रवार दोपहर एक ही परिवार और मजदूरों पर हथियारबंद लोगों ने हमला कर दिया, जिसमें 6 लोगों की मौत हो गई। पुलिस के मुताबिक 10 से ज्यादा हमलावर अचानक खेत में पहुंचे और पहले मिर्ची पाउडर फेंका, उसके बाद शुगरकेन कटर, मशीटी और तेज हथियारों से हमला किया गया। फायरिंग भी की गई। मरने वालों की पहचान चंदू निराले 56, दुंडप्पा निराले 65, शिवपुत्र निराले 60, राहुल निराले 35, समर्थ निराले 24 और शब्बीर नदाफ 50 के रूप में हुई है। हमले में अरविंद कटागे 72 और जेसीबी ऑपरेटर संदीप माने 33 गंभीर रूप से घायल हुए हैं, जिन्हें विजयपुरा हॉस्पिटल में भर्ती कराया गया है। विजयपुरा सुपरिटेंडेंट ऑफ पुलिस लक्ष्मण निम्बर्गी ने बताया कि ये हमला दोपहर 3 से 3:30 बजे के बीच हुआ। पुलिस के अनुसार ये पूरा मामला 25 एकड़ जमीन के विवाद से जुड़ा हुआ है, जो पिछले लगभग 15 सालों से चल रहा था। पुलिस ने बताया कि निराले परिवार ने कुछ महीने पहले इस विवादित जमीन को खरीदा था और हाल ही में खेती के लिए सफाई का काम शुरू किया गया था। इसी दौरान हमला हुआ। इस मामले में कई लोगों के खिलाफ केस दर्ज किया गया है और पुलिस ने आरोपियों की तलाश के लिए सर्च ऑपरेशन शुरू कर दिया है। भीमा रिवर बेल्ट इलाके में सिक्योरिटी भी बढ़ा दी गई है। फिलहाल सभी लाशों को विजयपुरा डिस्ट्रिक्ट हॉस्पिटल भेजा गया है, जहां पोस्टमार्टम की प्रक्रिया चल रही है। पुलिस पूरे मामले की गहराई से जांच कर रही है। ऐसे ही ताज़ा और सच्ची खबरों के लिए जुड़े रहिए एसटीएन चैनल के साथ। धन्यवाद। दिन चड़चन पुलिस ठाणा व्याप्तिಯ ಗೋವಿಂದಪುರ ಗ್ರಾಮದಲ್ಲಿ ಇವತ್ತು ಮಧ್ಯಾಹ್ನ ಅರೌಂಡ್ 2:30 ಓ ಕ್ಲಾಕಿಗೆ ಹೊಲದಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಟ್ಟು 8 ಅಥವಾ 8ಕ್ಕಿಂತ ಹೆಚ್ಚು ಜನ ಕೆಲಸ ಮಾಡ್ತಾಯಿದ್ರು. ಅದರಲ್ಲಿ ಸುಮಾರು 28 ಜನ, ಈಗ ಕಂಪ್ಲೇಂಟಲ್ಲಿ ಅವರು 28 ಜನ ಬೈಕ್ಗಳಲ್ಲಿ ಬಂದುಬಿಟ್ಟು ಒಟ್ಟು 6 ಜನನ ಇಲ್ಲಿ ಮರ್ಡರ್ ಮಾಡಿದ್ದಾರೆ. ಇನ್ನಿಬ್ಬರು ಇಂಜೂರ್ಡ್ ಇದ್ದಾರೆ. ಅವರನ್ನು ಈಗಾಗಲೇ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ಈ ಘಟನೆಯ ಹಿನ್ನೆಲೆಯನ್ನು ನಾವು ಚೆಕ್ ಮಾಡಿದಾಗ ಈ ಏನಿದು ಲ್ಯಾಂಡು ಸುಮಾರು 25 ಎಕರೆ ಲ್ಯಾಂಡ್ ಇದೆ, ಅದರದ್ದು ಒರಿಜಿನಲ್ ಓನರು ತೇಲಿ ಅಂತಂತೇಳಿ ಫ್ಯಾಮ್ಲಿ. ಅವರು ಮುಂಚೆ ಇಲ್ಲೇ ನೀವರ್ಗಿ ಊರಲ್ಲಿ ಇದ್ದರು. ಈಗೇನು ಸಸ್ಪೆಕ್ಟೆಡ್ ಅಕ್ಯೂಸ್ಡ್ ಏನಿದ್ದಾರೆ ಕಂಪ್ಲೇಂಟಲ್ಲಿ, ದಟ್ ಈಸ್ ಕಲ್ಲನಗೌಡ ಪಾಟೀಲ್ ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ, 2015ರಲ್ಲಿ ಈ ಏನು ಒಂದು ಕಲ್ಲನಗೌಡ ಪಾಟೀಲ್ರ ಕಡೆ ಇರುವಂಥ ಹುಡುಗ ಶಿವಾನಂದ್ ಅನ್ನೋನು ತೇಲಿ ಫ್ಯಾಮಿಲಿ ಕಡೆ ಹುಡುಗಿಯನ್ನು ಮದುವೆ ಆಗಿರ್ತಾನೆ. ಸೊ ಮದುವೆಯಾಗಿ ಮಕ್ಕಳಿಗೆ ಎಲ್ಲರೂ ಇರ್ತಾರೆ. ಬಟ್ 2015ರಲ್ಲಿ ಆ ಶಿವಾನಂದ್ ಅನ್ನುವಂಥ ಹುಡುಗನ ಟ್ರ್ಯಾಕ್ಟರ್ನ ಹಾಯಿಸಿ ಕೊಲೆ ಮಾಡಿರ್ತಾರೆ. ಆ ಕೊಲೆ ಕೇಸಲ್ಲಿ ಒಟ್ಟು 4 ಜನ ಆರೋಪಿತರು ಈಗಾಗಲೇ ಜೈಲು ಶಿಕ್ಷೆ ಆಗಿದೆ. ಮತ್ತು 2024ರಲ್ಲಿ ಅವರು ಕೋರ್ಟಿಂದ ರಿಲೀಸ್ ಆಗಿದ್ದಾರೆ. ಸೊ ಅದು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಿಗೆ ಹೋಗಿ ರಿಲೀಸ್ ಆಗಿದ್ದಾರೆ. ತದನಂತರ ತೇಲಿ 2015ರ ಘಟನೆ ನಂತರ ಇದೇನು ಒರಿಜಿನಲ್ ಓನರ್ ತೇಲಿ ಫ್ಯಾಮಿಲಿ ಇತ್ತು, ಅವರು ಇಲ್ಲಿ ಉಳುಮೆ ಆಗಲಿ ಅಥವಾ ಏನೂ ಮಾಡಿಲ್ಲ. ಪೂರ್ತಿ ಇದು ಸುಮಾರು ಟೋಟಲ್ 30 ಎಕರೆ ಇದೆ, 5 ಎಕರೆ ಖರೀದಿ ಮಾಡಿಲ್ಲ, ಹಾಗೆ ಬಿಟ್ಟಿದ್ದಾರೆ. ಸೊ ಇದು ಪೂರ್ತಿ ಪಾಳು ಬಿದ್ದಿದೆ. ಅಂದರೆ ಯಾವುದೇ ರೀತಿಯಂಥ ಉಳುಮೆ ನಡೆದಿಲ್ಲ ಸುಮಾರು 10-12 ವರ್ಷದಿಂದ, ಕೊಲೆ ಆದಾಗಿಂದ 2015ರಲ್ಲಿ. ಇತ್ತೀಚೆಗೆ ಕಳೆದ 6 ತಿಂಗಳ ಮುಂಚೆ ಈ ಏನು ತೇಲಿ ಫ್ಯಾಮ್ಲಿ ಇದೆ, ಇದನ್ನು ಯಾರೂ ಕೂಡ ತೊಗೊಳ್ತಾ ಇರಲಿಲ್ಲ. ಮತ್ತು ಯಾರೇ ತೊಗೊಳಕ್ಕೆ ಬಂದ್ರೂ ಕೂಡ ಈ ಕಲ್ಲನಗೌಡ ಪಾಟೀಲ್ ಫ್ಯಾಮ್ಲಿ ಏನಿತ್ತು ಅದಕ್ಕೆ ಅಬ್ಜೆಕ್ಟ್ ಮಾಡ್ತಿದ್ರು. ಒಂದು 6 ತಿಂಗಳು ಮುಂಚೆ, ಅಂದಾಜು 6 ತಿಂಗಳು ಮುಂಚೆ ಈ ಚಡಚನಪಟ್ಟಣದ ನಿರಾಳೆ ಫ್ಯಾಮ್ಲಿ ಈ ಹೊಲವನ್ನು ಖರೀದಿ ಮಾಡ್ತಾರೆ 25 ಎಕರೆ. ಸುಮಾರು 20 ದಿನಗಳಿಂದ ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಬೆಳೆದಿರುವಂಥ ಗಿಡ ಕಂಟಿಗಳನ್ನು ಕ್ಲೀನ್ ಮಾಡೋದು, ಅದನ್ನೆಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವರಿಬ್ಬರ ಮಧ್ಯೆ ಏನು ಕಲ್ಲನಗೌಡ ಪಾಟೀಲ್ ಆ್ಯಂಡ್ ಫ್ಯಾಮ್ಲಿ ಮತ್ತು ನಿರಾಳೆ ಫ್ಯಾಮ್ಲಿ ಮಧ್ಯೆ ಕಳೆದ 1 ತಿಂಗಳಿಂದ ಈ ಖರೀದಿ ಮಾಡ್ಬೇಕಾದ್ರೂ ತೊಗೊಳ್ಬೇಡಿ ಅಂತಂತ ಹೇಳಿರೋ ಒಂದು ಮಾಹಿತಿನೂ ಕೂಡ ಇದೆ. ಮತ್ತು ಈ ಕ್ಲೀನ್ ಮಾಡ್ಬೇಕಾದ್ರೂ ಕೂಡ ಕುಂತು ಮಾತಾಡುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಬಟ್ ಇದು ಯಾವಾಗ ಸಕ್ಸಸ್ ಆಗಲಿಲ್ಲ. ಇವತ್ತು ಮೋಸ್ಟ್ ಪ್ರಾಬಬ್ಲಿ ಅವರು ಹೊಲದಲ್ಲಿ ಕೆಲಸ ಮಾಡ್ತಾ ಇರೋದನ್ನು ನೋಡಿಬಿಟ್ಟು ಸೊ ಬೈಕಲ್ಲಿ ಕರ್ಕೊಂಡು ಬಂದುಬಿಟ್ಟು ಇವತ್ತು ಒಟ್ಟು 6 ಜನರನ್ನು ಇಲ್ಲಿ ಮರ್ಡರ್ ಮಾಡಿದ್ದಾರೆ. ಅದರಲ್ಲಿ ದುಂಡಪ್ಪ ನಿರಾಳೆ, ಚಂದ್ರಕಾಂತ್ ನಿರಾಳೆ, ಶಿವಪುತ್ರ ಮಕ್ಕಳಾದಂಥ ರಾಹುಲ್, ಸಮರ್ಥ, ಒಟ್ಟು 5 ಜನ ಒಂದೇ ಕುಟುಂಬದವರು. ಮತ್ತು ಶಬ್ಬೀರ್ ಅತ್ತಾರ್ ಅನ್ನುವಂಥ ಒಬ್ಬ ವ್ಯಕ್ತಿ ಕೂಡ, ಆತನು ಕೂಡ ಚಡಚನಪಟ್ಟಣದವನು. ಮೋಸ್ಟ್ ಪ್ರಾಬಬ್ಲಿ ಅವನು ಇಲ್ಲಿ ಕಟ್ಟಿಗೆ ಕಡಿದಿದ್ದನ್ನು ತೊಗೊಳಕ್ಕೆ ಬಂದಿರ್ಬೋದು. ಸೊ ಇವರು 6 ಜನ ಹೊಡೆದು ಹಾಕಿದ್ದಾರೆ. ಇದ್ದಂಥ JCB ಡ್ರೈವರು ಮತ್ತು ಇನ್ನೊಬ್ಬ ವ್ಯಕ್ತಿ ಅವ್ರಿಗೆ ಇಂಜೂರ್ಡ್ ಆಗಿದೆ. ದೇ ಆರ್ ಫೈನು. ಸೊ ಈಗಾಗಲೇ ಬಾಡಿಗಳನ್ನು ವಿಜಯಪುರ ಸಿಟಿಯಲ್ಲಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಗಿದೆ. FIR ಕೂಡ ಪ್ರಕರಣ ದಾಖಲಾಗ್ತಾ ಇದೆ. ಏನು ತಂಡಗಳನ್ನು ಈಗಾಗಲೇ ರಚನೆ ಮಾಡಲಾಗಿದೆ. ಆದಷ್ಟು ಬೇಗ ಆರೋಪಿತರು ಯಾರು ಅನ್ನೋದನ್ನು ಪತ್ತೆ ಮಾಡುತ್ತೆ. ಈಗಾಗಲೇ ಸೋಕೋ ಮತ್ತು ಫಿಂಗರ್ ಪ್ರಿಂಟ್ ಟೀಮ್ಗಳು ಬಂದು ಕೂಡ ಅವರ ಕೆಲಸ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದೇ ಮಾಡ್ತೀವಿ. ಎಲ್ಲಿದ್ದಾರೆ, ಆ್ಯಸ್ ಆಫ್ ನಾವು ಪರಾರಿ ಇದ್ದಾರೆ.
ಈಗ ಸೂಪರ್ಫಿಷಿಯಲಿ ನಾವು ಇಂಜುರೀಸ್ಗಳನ್ನ ನೋಡಿದಾಗ ಮೋಸ್ಟ್ ಪ್ರಾಬಲಿ ಇದು ಹರಿತವಾದಂಥ ಕೊಯ್ತಾ ತೊಗೊಂಡು ಕುತ್ತಿಗೆ ಭಾಗಕ್ಕೆ ಹೊಡೆದಿರೋದು ಕಂಡು ಬರ್ತಾ ಇದೆ. ನೇಚರ್ ಆಫ್ ಇಂಜುರೀಸು ಕೂಡ ಬಾಡೀಸ್ಗಳ ಮೇಲೆ ಅದೇ ರೀತಿ ಇದೆ. ಫೈರಿಂಗ್ ಆಗಿರೋದು ಬಿಟ್ಟಿರೋದು ನಮಗೆ ಪೋಸ್ಟ್ ಮಾರ್ಟಮ್ದಲ್ಲೇ ಕನ್ಫರ್ಮ್ ಆಗುತ್ತೆ. ಮೇಲ್ಗಡೆ ಯಾವುದೂ ಕಂಡು ಬಂದಿಲ್ಲ. ಕೆಲವು ದಿನಗಳಿಂದ ಎರಡೂ ಕುಟುಂಬಗಳು ಬಂದು ಚರ್ಚಲ್ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟಿದ್ರು, ಈ ಸಮಸ್ಯೆ ಆಗಿದೆ ಅಂತ ಹೇಳಿ. ಅದನ್ನು ಚೆಕ್ ಮಾಡುತ್ತೆ, ಎನ್ಕ್ವೈರಿ ಮಾಡುತ್ತೆ, ಬಂದಿದ್ರು ಬಿಟ್ಟಿದ್ರು ಅನ್ನೋದನ್ನು ಗೊತ್ತಿಲ್ಲ. ವಿಲ್ ಸಿ ಇಟ್ ವಾಟ್ ಇಸ್ ಸರ್. ಈಗ ಪಾಟೀಲ್ ಫ್ಯಾಮಿಲಿ ಮತ್ತು ತೇಲಿ ಫ್ಯಾಮಿಲಿ ಇವರು ಮತ್ತೆ ದ್ವೇಷ ಇರೋದು ಫೋನಿದ್ದು ಇವ್ರು ಹೊಲ ಇವ್ರಿಗೆ ಯಾಕೆ ಅವರು ಟಾರ್ಗೆಟ್ ಮಾಡಿದ್ರು? ಇವರು ಕೂಡ ಪರಿಚಿತರನ್ನೇ ಇದ್ದಾರೆ. ನೇರಳೆ ಫ್ಯಾಮಿಲಿ ಆಗಿರ್ಬೋದು, ಮತ್ತು ಈಗೇನು ಅಕ್ಯೂಸ್ಡ್ ಫ್ಯಾಮಿಲಿ ಇದೆ ಅವರು ಕೂಡ ಪರಿಚಿತರನ್ನೇ ಇದ್ದಾರೆ, ಒಬ್ರಿಗೊಬ್ರು ಪರಿಚಯನೇ ಇದ್ದಾರೆ. ಮೋಸ್ಟ್ ಪ್ರಾಬಲಿ ತೇಲಿ ಫ್ಯಾಮಿಲಿ ನೇರವಾಗಿ ತೊಗೊಂಡ್ರೆ ಕೊಡಲ್ಲ ಅನ್ನೋದು ಒಂದಿರ್ಬೋದು, ಮತ್ತು ತೇಲಿ ಕುಟುಂಬದ ಒಂದು ಮಹಿಳೆಯೂ ಕೂಡ ಈಗ ಅವ್ರ ಮನೆಯಲ್ಲೇ ಇದ್ದಾರಲ್ಲ. ಸೊ ಹಾಗಾಗಿ ಈ ಹೊಲವನ್ನು ಅವರೇ ತೊಗೋಬೇಕು ಅನ್ನೋದೊಂದು ಉದ್ದೇಶ ಇರ್ಬೋದು. ಬಟ್ ಲೆಟ್ ಅಸ್ ಸಿ, ಇನ್ವೆಸ್ಟಿಗೇಷನ್ ಇನ್ನೂ ಮುಗಿದಿಲ್ಲ, ಇವಾಗ ಸ್ಟಾರ್ಟ್ ಆಗಿದೆ. ಇನ್ವೆಸ್ಟಿಗೇಷನ್ ಹ್ಯಾಸ್ ಟು ರಿವೀಲ್ ಮೋರ್ ಥಿಂಗ್ಸ್. ಥ್ಯಾಂಕ್ ಯು. ಈಗ ಇಲ್ಲ ಸರ್, ಈಗ ನಿಮ್ಮೊಬ್ಬರಿಗೆ ಭೀಮನಗೌಡ ಕೇಸಲ್ಲಿ ಸ್ಟೇಷನಿಗೆ ಬಂದರು, ಅವಾಗೂ ಏನೂ ಆಗಲಿಲ್ಲ. ಈಗ ಸ್ಟೇಷನಿಗೆ ಬಂದು ಹೇಳಿದ್ರು ಕೂಡ ಕ್ರಮ ಕೈಗೊಳ್ಳಿಲ್ಲ. ಯಾಕಂದ್ರೆ ಅಲ್ಲ, ಆ ರೀತಿ ಆಗಿತ್ತು ಅಂತಂದರೆ ಖಂಡಿತವಾಗಿ ನಾವು ಕ್ರಮ ತಗೋತೀವಿ. ಇಫ್ ಏನಾದರೂ ಏನು ಇದರಲ್ಲಿ ಪೊಲೀಸ್ ಮಾಹಿತಿ ಬಂದು ಅಥವಾ ಪೊಲೀಸರ ನೆಗ್ಲಿಜೆನ್ಸ್ ಇದ್ದರೆ 100% ಅದನ್ನು ಕ್ರಮವನ್ನು ತಗೊಳ್ಳುತ್ತೆ. ದೇರ್ ಇಸ್ ನೋ ಡೌಟ್ ಇನ್. This news sponsored by SS Margol Degree and PU College शाहबाद। एडमिशन ओपन हो चुके हैं 2026-27 के लिए। आर्ट्स, साइंस और कॉमर्स स्ट्रीम्स अवेलेबल हैं। वक्त आ गया है अपने लक्ष्य को पाने का। आज ही अप्लाई करें। SS मार्गोल कॉलेज, जहां से शुरू होता है आपके सपनों का सफर।